ಭಗವದ್ಗೀತೆ ನಂಬಿಕೆ ಇದೆ, ಹಾಗೇನೆ ವೇದವ್ಯಾಸ ಮಿಶ್ರ ಬಗ್ಗೆ ಬಹಳ ವಿಶ್ವಾಸ ಇದೆ. ವಿಶ್ವಾಸ ಬಗ್ಗೆ ನಮಗೆಲ್ಲ ಅಮಿತವಾದ ವಿಶ್ವಾಸ ಇದೆ. ನೀವು ಮುಂದೆ ಹೇಳಿ. ಇವರು ಚೂರಿ ಆಗಲಿ. ಪ್ರತಿವಾದಿ ವಕೀಲರು ನಿಮಗೇನಾದರೂ ಪ್ರಶ್ನೆಗಳಿದೆಯೋ? ನನ್ನ ಪ್ರಶ್ನೆಗಳೇನಿಲ್ಲ ಮಹಾಸ್ವಾಮಿ, ಆದರೆ ಇವ್ರ ಜೂರಿ ಆಗೋದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ. ಯಾಕೆಂದ್ರೆ ಅವರು ಭಗವದ್ಗೀತೆಯಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ. ಅದಕ್ಕೆ ನಿಮಗೆ ಜೀವ ವಿಜ್ಞಾನದ ಬಗ್ಗೆ ನಂಬಿಕೆ ಇದೆಯಾ? ಸ್ವಾಮಿ, ಪಟ್ಟಣದ ಗಣ್ಯ ವ್ಯಕ್ತಿಯೊಬ್ಬರನ್ನ ಕರೆಸಿ ಅವರಿಗೆ ಯಾವುದೇ ಪ್ರಶ್ನೆಗಳನ್ನು ಕೇಳಿದ್ರೆ ಅವರ ಸ್ಥಾನಮಾನಕ್ಕೆ ಚ್ಯುತಿ ತರುವುದು ಉಚಿತವಲ್ಲ. ಆಯ್ತು, ನಾನು ಅವರ ಮೇಲೆ ಪ್ರಶ್ನೆ ಕೇಳ್ತೇನೆ. ಅವರು ಕೊಡೋ ಉತ್ತರದ ಮೇಲೆ ನೀವು ಅವರಿಗೆ ಯಾವ ಸ್ಥಾನಮಾನ ಕೊಡಬೇಕು ಅನ್ನೋದನ್ನು ಗುರುತಿಸಿ ಗೌರವಿಸಿ. ಗೋಪಾಲಕೃಷ್ಣ. ನಾನೇ ಸ್ವಾಮಿ, ಗೊಬ್ಬರದಲ್ಲಿ ಗೋಪಾಲಕೃಷ್ಣ. ನೀವು ಆಚಾರವಂತರು ಸ್ವಾಮಿ. ಆಚಾರ ವಿಚಾರ, ಪೂಜೆ ಪುನಸ್ಕಾರ ಇವುಗಳ ಬಗ್ಗೆ ನನ್ನಷ್ಟು ಶ್ರದ್ಧಾವಂತನೇ ಮಜ್ಜಿಗೆ ಪುರದಲ್ಲ ಇಲ್ಲ, ಇದ್ರೂ ಈ ಮಟ್ಟಿಗೆ ಇರೋದಿಲ್ಲ. ನಿಮಗೆ ಮಕ್ಕಳಿದ್ದಾಗ ನನಗೆ ಯಾರು ಇಲ್ಲ. ಒಂದು ವೇಳೆ ನಿಮಗೆ ಒಂದು ಗಂಡು ಮಗು ಹೆಣ್ಣು ಮಗು ಇದ್ದು ಆ ಮಗು ಶಾಲೆಯಿಂದ ವಾಪಸ್ ಬಂದು ಶಾಲೆಯಲ್ಲಿ ದೇವರನ್ನು ನಮ್ಮ ಮೇಷ್ಟ್ರು ಹೇಳ್ತಾರೆ. ಅಬ್ಜೆಕ್ಷನ್ ಮೈಲಾರ್ಡ್, ನಾವು ಇನ್ನು ಜೂರಿಯನ್ನ ಆಯ್ಕೆ ಮಾಡಿಕೊಂಡಿಲ್ಲ. ಇವರು ಪ್ರತಿವಾದಿ ವಕೀಲರು ಆಗಲೇ ಆರೋಪಿಯ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಆತನನ್ನು ಅಪರಾಧಿ ಸ್ಥಾನಕ್ಕೆ ಒಯ್ಯುತ್ತಿದ್ದಾರೆ. ಆಬ್ಜೆಕ್ಷನ್ಸ್ ಅಷ್ಟೇ. ನಿಮ್ಮ ಮಾತುಗಳು ಜೂರಿ ನೇಮಕಾತಿ ಬಗ್ಗೆ ಮಾತ್ರ ಸೀಮಿತವಾಗಿದೆ. ನಮ್ಮ ದೃಷ್ಟಿಯಲ್ಲಿ ಈ ಗೋಪಾಲಕೃಷ್ಣ ಜೂರಿ ಆಗಲು ಅರ್ಹನಾಗಿರಬೇಕು. ನಮಗೆ ಇದ್ರ ಬಗ್ಗೆ ಏನು ಅಭ್ಯಂತರವಿಲ್ಲ. ನೀವಾಗಲೇ ಹೇಳಿದ್ರಿ ನಿಮಗೆ ದೇವರು ಆಚಾರ ವಿಚಾರಗಳಲ್ಲಿ ನಂಬಿಕೆ ಇದೆ ಅಂತ. ನೀವು ಹಿಂಡಿ ಬೂಸ ಮಾಡಿಕೊಂಡು ದೇವರು ದಿಂಡ್ರು ದೇವಸ್ಥಾನ ಇದಕ್ಕೆಲ್ಲ ಯಾವ ತರ ಟೈಮ್ ಹೊಂದಿಸ್ಕೊಳ್ತೀರಿ? ಸ್ವಾಮಿ, ಗೊಬ್ಬರ ಹಿಂಡಿ ಬೂಸ ಇವೆಲ್ಲ ಮಾರಾಟ ಮಾಡೋದು ನನ್ನ ಕೆಲಸ. ನನ್ನ ಹೆಂಡತಿ, ನನ್ನ ಮನೆ ಯಜಮಾನ್ತಿದಾರಲ್ಲ, ಅವಳು ಮಠಕ್ಕೆ ಹೋಗೋದು, ದೇವಸ್ಥಾನಕ್ಕೆ ಹೋಗೋದು, ನವಗ್ರಹ ಸುತ್ತೋದು, ನಾಗಪ್ಪನ ಹಾಲು ಇರೋದು, ಈ ಕೆಲಸಗಳನ್ನ ಅವಳು ಮಾಡ್ತಾಳೆ. ಅವಳ ಕೆಲಸ ಪುಣ್ಯದಲ್ಲಿ ಅರ್ಧ ನಂಗೆ ಬರುತ್ತಪ್ಪ. ನಿಮ್ಮ ಗೊಬ್ಬರದ ಗಂಜಲದಲ್ಲಿ ಅರ್ಧ ಪಾಲು ನಿಮ್ಮ ಧರ್ಮಪತ್ರಿಕೆ ಹೋಗ್ತದೆ. ನೀವು ಲೌಕಿಕ ಪ್ರಪಂಚದ ಬಗ್ಗೆ